ನಂಬಿಕೆ ಅನ್ನೋದು ಒಂದೊಳ್ಳೆಯ ಸಂಬಂಧಕ್ಕೆ ಅಡಿಪಾಯ. ಆದ್ರೆ ಅದೇ ನಂಬಿಕೆಯನ್ನ ದುರಾಸೆ, ಕೆಟ್ಟ ಬುದ್ಧಿ, ಕ್ರೌರ್ಯಕ್ಕೆ ಬಳಸ್ಕೊಂಡ್ರೆ ಏನಾಗತ್ತೆ ಅನ್ನೋದಕ್ಕೆ ಬಂಟ್ವಾಳದಲ್ಲಿ ನಡೆದ ಈ ಘಟನೆಗೆ ಸಾಕ್ಷಿ. ಬಂಟ್ವಾಳ ತಾಲೂಕಿನ ಅಮ್ಮುಂಜೆ ಗ್ರಾಮದಲ್ಲಿ ಪಾರ್ಶ್ವವಾಯು ಪೀಡಿತರಾಗಿ ಹಾಸಿಗೆ ಹಿಡಿದಿದ್ದಂಥ ಇನಾಸ್ ಕಾರ್ಲೋ ಹಾಗೂ ಅನಾರೋಗ್ಯದಿಂದ ಬಳಲ್ತಾ ಇದ್ದಂಥ ಅವರ ಪತ್ನಿ ಬೆನೆಡಿಕ್ಟ್ ಕಾರ್ಲೋ ಅವರಿಗೆ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಇತ್ತು. ವಯಸ್ಸಾದ ಕಾರಣ ಅವರಿಗೆ ಇನ್ಯಾರದೋ ಆಸರೆ ಅಗತ್ಯ ಆಯಿತು. ಹಾಗಾಗಿ ತನ್ನ ವೃದ್ಧ ತಂದೆ ತಾಯಿಯನ್ನ ನೋಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಅವರ ಮಗ ಒಬ್ಬ ಕೇರ್ ಟೇಕರ್ ಅನ್ನ ನೇಮಕ ಮಾಡ್ತಾರೆ. ಆಕೆಯ ಹೆಸರು ವಿಲ್ಮಾ ಪ್ರಸ್ಥಿತ ಬಾರುಟು. ಆವಾಗ ಆಕೆಯ ವಯಸ್ಸು 23 ವರ್ಷ. ವೃದ್ಧ ದಂಪತಿ ಆಕೆಯ ಮೇಲೆ ಅಪಾರ ನಂಬಿಕೆ ಇಟ್ಟಿದ್ರು. ಸ್ವಂತ ಮಗಳಂತೆ ನೋಡ್ಕೊಳ್ತಾರೆ. ಆದ್ರೆ ಆ ನಂಬಿಕೆಯ ಮರೆಯಲ್ಲೇ ಒಂದು ಕ್ರೂರ ಸಂಚು ರೂಪುಗೊಳ್ತಾ ಇರೋದು ಆ ದಂಪತಿಗೆ ಗೊತ್ತೇ ಆಗ್ಲಿಲ್ಲ. ವೃದ್ಧೆ ಬೆನೆಡಿಕ್ಟ್ ಕಾರ್ಲೋ ಅವರ ಮೈ ಮೇಲಿದ್ದ ಚಿನ್ನಾಭರಣಗಳು ಹಾಗೂ ಮನೆಯಲ್ಲಿದ್ದ ಒಡವೆಗಳನ್ನ ಕಂಡಂತ ವಿಲ್ಮಾ ಕೆಟ್ಟ ಆಲೋಚನೆಯೊಂದನ್ನ ಮಾಡ್ತಾಳೆ. ದುರಾಸೆಯ ಬೆನ್ನೇರಿದ ಆಕೆ ತಕ್ಷಣವೇ ತನ್ನ ಸ್ನೇಹಿತ ಸತೀಶ್ ನಾಯಕ್ ಎಂಬಾತನಿಗೆ ಈ ವಿಚಾರವನ್ನ ತಿಳಿಸ್ತಾಳೆ. ಹೇಗಾದ್ರೂ ಮಾಡಿ ಈ ಚಿನ್ನಾಭರಣಗಳನ್ನ ಕಳ್ಳತನ ಮಾಡಬೇಕು ಅಂತ ಸಂಚು ರೂಪಿಸ್ತಾಳೆ. ಅದರಂತೆ ಆಕೆಗೆ ಒಂದು ಐಡಿಯಾವನ್ನ ಕೊಡ್ತಾನೆ ಸತೀಶ್ ನಾಯಕ್. ನೀನು ಆ ವೃದ್ಧೆಯ ಆಹಾರದಲ್ಲಿ ವಿಷ ಹಾಕಿ ಆಕೆಯನ್ನ ಮುಗಿಸ್ಬಿಡು, ಆ ಬಳಿಕ ಕಳ್ಳತನ ಈಸಿ ಆಗತ್ತೆ ಅಂತ. ಅದರಂತೆ 2021 ಜನವರಿ 25 ರಾತ್ರಿ ವಿಲ್ಮಾ ತಾನು ಆರೈಕೆ ಮಾಡ್ತಾ ಇದ್ದಂಥ ವೃದ್ಧೆ ಬೆನೆಡಿಕ್ಟ್ ಅವರಿಗೆ ವಿಷ ಬೆರೆಸಿ ಆಹಾರವನ್ನ ಕೊಡ್ತಾಳೆ. ಆಹಾರ ಸೇವನೆ ಮಾಡಿದ ಬಳಿಕ ಬೆನೆಡಿಕ್ಟ್ ಕಾರ್ಲೋ ಅವರು ಅರೆ ಜೀವ ಸ್ಥಿತಿಗೆ ಬರ್ತಾರೆ. ಆಕೆ ಸಾಯೋದಿಲ್ಲ. ವಿಲ್ಮಾ ಪ್ಲಾನ್ ವರ್ಕೌಟ್ ಆಗೋದಿಲ್ಲ. ಏನ್ ಮಾಡೋದು ಅಂತ ವಿಲ್ಮಾಗೆ ಗೊತ್ತಾಗೋದಿಲ್ಲ. ವೃದ್ಧೆ ತಕ್ಷಣಕ್ಕೆ ಸಾಯೋದಿಲ್ಲ ಅಂತ ಗಾಬರಿಗೊಂಡಂತ ವಿಲ್ಮಾ ಮತ್ತೆ ಸತೀಶ್ಗೆ ಕಾಲ್ ಮಾಡ್ತಾಳೆ. ಆ ಸಂದರ್ಭದಲ್ಲಿ ಒಂದು ಐಡಿಯಾವನ್ನ ಮಾಡ್ತಾರೆ ಇಬ್ರು ಸೇರ್ಕೊಂಡು. ವೃದ್ಧೆ ವಿಷ ಹಾಕಿದ ಕಾರಣ ಸತ್ತು ಹೋಗಿಲ್ಲ, ಹಾಗಾಗಿ ಬೇರೆ ಏನಾದ್ರೂ ಮಾಡ್ಬೇಕು ಅಂತ ವೃದ್ಧೆಯನ್ನ ಉಸಿರುಗಟ್ಟಿಸಿ ಕೊಲ್ಲೋದಕ್ಕೆ ಇಬ್ರು ಕೂಡ ಒಂದು ಪ್ಲಾನ್ ಅನ್ನ ರೂಪಿಸ್ತಾರೆ. ಅದರಂತೆ ಸತೀಶ್ ತನ್ನ ಸ್ನೇಹಿತ ಚರಣ್ ಕುಮಾರ್ ಎಂಬಾತನಿಗೆ ತಕ್ಷಣವೇ ಕಾಲ್ ಮಾಡಿ ಹೇಳ್ತಾನೆ. ಕೂಡ್ಲೆ ಆ ಮನೆಗೆ ಕಳಿಸ್ತಾನೆ. ಕತ್ತಲಲ್ಲಿ ಮನೆಗೆ ಬರ್ತಾನೆ ಚರಣ್ ಕುಮಾರ್. ವಿಲ್ಮಾ ಹಾಗೂ ಚರಣ್ ಇಬ್ರು ಸೇರಿ ಅರೆ ಜೀವ ಸ್ಥಿತಿಯಲ್ಲಿದ್ದಂಥ ಆ ವೃದ್ಧೆಯನ್ನ ತಲೆದಿಂಬು ಹಾಗೂ ಬೈರಾಸ್ ಒತ್ತಿ ಹಿಡಿದು ಭೀಕರವಾಗಿ ಉಸಿರುಗಟ್ಟಿಸಿ ಕೊಲೆ ಮಾಡ್ತಾರೆ. ಆಕೆ ಜೀವ ಚೆಲ್ತಾ ಇದ್ದಂತೆ ಆಕೆಯ ಕುತ್ತಿಗೆಯಲ್ಲಿದ್ದ ಚಿನ್ನದ ಕರಿಮಣಿ ಸರ, ಬೆಂಡು, ಕೈಬಳೆ, ಉಂಗುರಗಳು ಸೇರಿದಂತೆ ಸುಮಾರು 2,75,000 ರೂಪಾಯಿ ಮೌಲ್ಯದ 61 ಗ್ರಾಂ ತೂಕದ ಚಿನ್ನಾಭರಣಗಳನ್ನ ದೋಚಿ ಇಬ್ರು ಕೂಡ ಸ್ಥಳದಿಂದ ಎಸ್ಕೇಪ್ ಆಗ್ತಾರೆ. ಜನವರಿ 26ರಂದು ಅಕ್ಕಪಕ್ಕದವರು ಮನೆಗೆ ಬಂದು ನೋಡಿದಾಗ ವೃದ್ಧೆ ಸಾವನ್ನಪ್ಪಿರೋದು ಗೊತ್ತಾಗತ್ತೆ. ಅನುಮಾನ ಬರುತ್ತೆ. ನೋಡಿದ್ರೆ ಕೇರ್ ಟೇಕರ್ ವಿಲ್ಮಾ ಕೂಡ ಇಲ್ಲ. ಆಕೆಯ ಮೈ ಮೇಲೆ ಒಂದಷ್ಟು ಗಾಯದ ಗುರುತುಗಳಿದೆ. ಹಾಗೆ ಚಿನ್ನಾಭರಣ ಕೂಡ ಕಾಣಿಸೋದಿಲ್ಲ. ಆರಂಭದಲ್ಲಿ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ ಇದು ಸಹಜ ಸಾವಿರಬೇಕು, ವಯಸ್ಸಾಗಿದೆ, ಹಾಗೆ ಸತ್ತಿರಬೇಕು ಅಂತ. ಆದ್ರೆ ಹತ್ರದಿಂದ ನೋಡಿದಾಗ ಸಾಕಷ್ಟು ಅನುಮಾನ ಬರುತ್ತೆ. ಅದರಂತೆ ವೃದ್ಧೆಯ ಮಗ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನ ದಾಖಲಿಸ್ತಾರೆ. ಅನುಮಾನಾಸ್ಪದ ಸಾವು ಪ್ರಕರಣ. ಅದರಂತೆ ಪೊಲೀಸರು ತನಿಖೆಯನ್ನ ನಡೆಸ್ತಾರೆ. ಆವಾಗ ಇದೊಂದು ಯೋಜಿತ ಕೊಲೆ ಅನ್ನೋ ರಹಸ್ಯ ಬಯಲಾಗತ್ತೆ. 3 ಆರೋಪಿಗಳನ್ನ ಕೂಡ ಪೊಲೀಸರು ಬಂಧಿಸ್ತಾರೆ. ಬಂಧನದ ಬಳಿಕ ಎಲ್ಲ ವಿಚಾರಗಳು ಬಯಲಾಗತ್ತೆ. ಇದೀಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನ 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 32 ಸಾಕ್ಷಿಗಳನ್ನ ವಿಚಾರಣೆಗೆ ಒಳಪಡಿಸಿ ಆರೋಪಿಗಳಾದಂಥ ವಿಲ್ಮಾ, ಸತೀಶ್ ನಾಯಕ್ ಹಾಗೂ ಚರಣ್ ಕುಮಾರ್ ಅವರಿಗೆ ಜೀವಾವಧಿ ಶಿಕ್ಷೆ ಹಾಗೂ ದಂಡ ವಿಧಿಸಿ ಒಂದು ಐತಿಹಾಸಿಕ ತೀರ್ಪನ್ನ ಕೊಟ್ಟಿದೆ. ಅಪರಾಧಿಗಳು ಪಾವತಿಸಿದಂಥ ಒಟ್ಟು ದಂಡದ ಮೊತ್ತದಲ್ಲಿ 8,000 ರೂಪಾಯಿಗಳನ್ನ ಸರ್ಕಾರಕ್ಕೆ ಕೊಡಬೇಕು. ಹಾಗೆ 25,000 ರೂಪಾಯಿಯನ್ನ ಮೃತರ ಮಗ ರೊನಾಲ್ಡ್ ಕಾರ್ಲೋ ಅವರಿಗೆ ನೀಡಬೇಕು ಅಂತ ಕೋರ್ಟ್ ಆದೇಶವನ್ನ ನೀಡಿದೆ. ಅಮಾಯಕ ವೃದ್ಧೆಯನ್ನ ದುರಾಸೆಯಿಂದ ಕೊಲೆ ಮಾಡಿದಂಥ ಈ 3 ಇದೀಗ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಇಂತಹ ಪಾಪ ಕೃತ್ಯವನ್ನ ಎಸಗುವವರಿಗೆ ಇದು ಖಂಡಿತವಾಗ್ಲೂ ಒಂದು ಎಚ್ಚರಿಕೆಯ ಗಂಟೆ ಅಂದ್ರೆ ತಪ್ಪಾಗಲ್ಲ. ಜೀವಾವಧಿ ಶಿಕ್ಷೆಯ ತೀರ್ಪು ಕ್ರೂರಿಗಳಿಗೆ ತಕ್ಕ ಪಾಠವನ್ನ ಕಲಿಸಿದೆ. ನಂಬಿಕೆಗೆ ಕಂಟಕ ತಂದವರಿಗೆ ಕಾನೂನಿನ ಭೀಕರ ಕಟ್ಟುಪಾಡು ಕಾದಿದೆ ಅನ್ನೋದನ್ನ ಮತ್ತೊಮ್ಮೆ ಈ ಒಂದು ಪ್ರಕರಣ ಸಾಬೀತುಪಡಿಸಿದೆ.